ಖುಷಿ ಇದೆ ನಮಗೆ. ಮೈಸೂರು ನೋಡಿದಾಗಲೂ ಟ್ರಮೆಂಡಸ್ ಎಕ್ಸ್ಪೀರಿಯೆನ್ಸು. ನಿನ್ನೆ ನಮಗೆ ಬೆಂಗಳೂರಿನಲ್ಲಿ ಒನ್ ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ದು, ಅದು ಸುಮಾರು ಕಡೆ ಪೇಯ್ಡ್ ಪ್ರೀಮಿಯರ್ಸ್ ಆಯಿತು ನಮಗೆ. ಎಲ್ಲ ಕಡೆದು ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು. ಯೂಶಲಾಗಿ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಥರದ್ದು ಒಂದು ಟಾಕ್ ಬರೋದು ಸಹಜ, ಬಟ್ ತುಂಬ ಚೆನ್ನಾಗಿದೆ, ಇದನ್ನು ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀವಿ ಅದನ್ನು ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಪ್ರೆಸ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮಗೆ ಎಲ್ಲ ಕಡೆಯೂ. ಅಂದರೆ ನಾನು ತುಂಬ ಇವಾಗ ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ನೋಡ್ತೀನಿ, ಬಟ್ ಈ ಸಿನಿಮಾ ನೀವೆಲ್ಲ ನೋಡ್ತಾ ಇದ್ದೀರಾ, ಬಿಸಿಲು ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಎತ್ತಿಟ್ಕೊಂಡು ಚಪ್ಪಾಳೆ ಹೊಡೆಯೋದು, ಇದೆಲ್ಲನೂ ತುಂಬ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ. ಸೊ ಅದ್ಭುತವಾದ ಪ್ರತಿಕ್ರಿಯೆ ನಮಗೆ. ಸೊ ನನ್ನೆಲ್ಲ ಪ್ರೇಕ್ಷಕರು ಎಲ್ಲ ಬಂದು ನೋಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತರುಣ್ ಅವರ ಸಿನಿಮಾ ಕರೆಯೋದ್ರಲ್ಲಿ ನಮ್ಮ ನೇಟಿವಿಟಿನ ಬಿಟ್ಕೊಟ್ಟಿಲ್ಲ, ಆ ಒಂದು ಲಿಸ್ಟಿಗೆ 7 ಮಲೆನೂ ಕೂಡ ಸೇರ್ತಾ ಇದೆ. ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಖರ್ಚನ್ನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಓಡುತ್ತೆ ಅಂತಂದ್ರೆ ಅದೇ ಲಿಸ್ಟ್ಗೆ ಇದು ಸೇರ್ತಾ ಇದೆ. ಹೇಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲ, ಇವಾಗ ಎಲ್ಲ ಕಡೆನೂ ಅದೇ ಓಡ್ತಾ ಇರೋದು. ನಮಗೆ ಜನಕ್ಕೆ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು. ಅದರಲ್ಲೂ ನೇಟಿವಿಟಿ ಇರುವಂಥ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬ ಕನೆಕ್ಟ್ ಆಗ್ತಾ ಇದೆ. ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಬಂದು ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ. ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬ ಅನಿಸಿತ್ತು. ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದು. ಇವತ್ತು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಭಾಳನೇ ಖುಷಿ. ಯಾಕಂದರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದು ಸಪೋರ್ಟ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ ಕ್ಯಾಸ್ಟು ಇನ್ನೊಂದು ಯಾವುದೂ ಅದನ್ನು ತಲೆ ಇಟ್ಕೊಳ್ತೇನೆ. ಒಂದು ಒಳ್ಳೆ ಕಾಂಟೆಂಟ್ ಇತ್ತು, ಅದು 2 ಗಂಟೆಗೆ ಅದು ಬರ್ತಿದೆ ಅಂತಂದರೆ 100% ಅದಕ್ಕೆ ಕೈ ಹಿಡಿತಾರೆ ಅನ್ನೋದಕ್ಕೆ ಇದಾಗೆ ಮತ್ತೆ ಪ್ರೂವ್ ಆಗಿದೆ ನಮ್ಗೆ ಅಷ್ಟೇ. ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ಬಿಕಾಸ್ ತರುಣ್ ಕ್ರಿಯೇಟಿವ್ಸ್ ಇದೆ ಅಂತ ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದನ್ನ ಮತ್ತೊಂದು ಸಲ ಪ್ರೂವ್ ಮಾಡಿರೋದಕ್ಕೆ. ಇಲ್ಲ, ನಾನು ಒಬ್ಬ ಆಡಿಯನ್ನೇನೆ. ನಾನು ಸಿನಿಮಾ ಮಾಡಲಿ ಅಥವಾ ಏನು ಕತೆ ಕೇಳ್ತಿರಲಿ, ಕ್ರಿಯೇಟಿವ್ ಹೆಡ್ಡಾಗಿ ಮಾಡಿರಲಿ, ಪ್ರೊಡ್ಯೂಸ್ ಮಾಡಲಿ, ಏನು ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್. ನಾನು ಏನು ಕತೆ ಕೇಳಬೇಕಾದ್ರೆ ಒಬ್ಬ ಆಡಿಯನ್ನಾಗೆ ಕೇಳಿರೋದು. ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕಾದ್ರೆ ಹಾಗೆ ನೋಡಿರ್ತೀನಿ. ಸೊ ಪರದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು. ಹಾಗಾಗಿ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬ ಖುಷಿ. ಥ್ಯಾಂಕ್ ಯು ಸೊ ಮಚ್. ರಕ್ಷಣಾ ಮಟ್ಟಿಗೆ ತುಂಬ ಖುಷಿ ಪಟ್ಟವರು ನಿನ್ನೆ ನೋಡಿದ್ರು. ಬಟ್ ಅಗೇನ್ ನಾವು ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬಂದರು. ಅವ್ರು ಮತ್ತೇನೋ ನಾನೇ ನೋಡ್ತಾ ಇದ್ದೆ, ಅವರು ಎಮೋಷನಲ್ ಆಗಿದ್ರು, ಕಣ್ಣ ನೀರು ಹಾಕ್ತಾ ಇದ್ರು. ಸೊ ಅದು ಅಂದರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ. ಅದನ್ನೇ ಅವ್ರು ಹೇಳಿದ್ರು. ತರುಣ್ ಒಂದು 2 ಸತಿ ನೋಡಿದ್ರು, 3 ಸತಿ ನೋಡಿದ್ರು, ನಮ್ಗೆ ಅದು ಬೋರ್ ಆಗ್ತಾ ಇಲ್ಲ, ಥ್ರಿಲ್ ಹಾಗೆ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಶೀ ಇಸ್ ಆಲ್ಸೋ ವೆರಿ ಹ್ಯಾಪಿ. ಡೈರೆಕ್ಷನಲ್ಲಿ ಚಿನ್ನ ಮುಡ್ತಾ ಇದ್ರಿ, 7 ಮನೆಯಲ್ಲಿ ಡೈಮಂಡ್ ಮುಟ್ಬಿಟ್ಟಿದ್ದೀರಾ ಸರ್? ಇಲ್ಲ ಬ್ರದರ್, ಒಳ್ಳೆ ಕಾಂಟೆಂಟ್ ಅಷ್ಟೇ, ಒಳ್ಳೆ ಕಾಂಟೆಂಟ್. ಅದು ನಾನು ಸಿನಿಮಾ ನಾನು ಡೈರೆಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದೇ ನಾನು ಆಡಿಯನ್ಸ್ ಥರ ನೋಡ್ತೀನಿ. ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಒಂದು ಆಸೆ ಇತ್ತು, ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಈ ರೇಂಜ್ಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ, ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಮ್ಮ ಥರ ಅದು ಚಿನ್ನದ ಗಣಿನೋ ಡೈಮಂಡ್ ಗಣಿನೋ ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು ನಮ್ಮ ಬ್ಯಾನರಿಂದ. ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಟಬೇಕು ಅನ್ನೋದೊಂದೇ ನನಗೆ ಆಸೆ. ಇವಾಗ ಯಾಕಾದ್ರೆ ಸರ್ ನಮಗೂ ಖುಷಿನೇ ಸರ್. ಅದಕ್ಕೆ ನಾನು ಯಾವುದೂ ನನ್ನ ಲೈಫಲ್ಲಿ ಆ ಥರದೆಲ್ಲ ಪ್ಲ್ಯಾನ್ ಮಾಡಿಲ್ಲ ಬ್ರದರ್. ಇದೆ ಎಲ್ಲನೂ ದೇವ್ರು ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣಿಗೆ ಹೊತ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಗಲೂ ನಾನು ಅಷ್ಟೇ ಖುಷಿಯಾಗಿದ್ದೆ. ನನಗೆ BMW ಬಂದರೂ ಅಷ್ಟೇ ಖುಷಿಯಾಗಿರ್ತೀನಿ ನಾನು. ನನಗೆ ಅದು ಲೈಫಲ್ಲಿ ನನಗೆ ಏನೂ ಚೇಂಜ್ ಮಾಡಲ್ಲ. ನನಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೇನು ನ್ಯಾಯ ಒದಗಿಸ್ಬೇಕು ಅದನ್ನೇ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವುದೋ ಅಂಥದ್ದೇನು ಗ್ರೇಟ್ ಆಸೆಗಳಿಲ್ಲ. ಥ್ಯಾಂಕ್ ಯು.